ಸರ್ಕಾರನ ಅಭಿನಂದಿಸೋಣ. ಜನಗಳಿಗೆ ಅವರೇನು 5 ಗ್ಯಾರಂಟಿಗಳ ಭರವಸೆ ಕೊಟ್ಟು ಅತ್ಯಂತ ಬಹುಮತದಲ್ಲಿ ನಾಡಿನಲ್ಲಿ ಜನತೆಯ ಬೆಂಬಲ ಏನು ಪಡೆದಿದ್ದಾರೆ. 5 ಗ್ಯಾರಂಟಿಗಳನ್ನು ಪ್ರತಿನಿತ್ಯ ಮಾಧ್ಯಮದ ಜಾಹೀರಾತುಗಳ ಮುಖಾಂತರ, ಸರ್ಕಾರದ ಜಾಹೀರಾತುಗಳ ಮುಖಾಂತರ ನಾಡಿನ ಜನತೆಗೆ ಎಲ್ಲಿ ಮರೆತು ಬಿಡ್ತಾರೋ ಅಂತೇಳಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ನೆನಪು ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವರ ಪಡ್ತಾ ಇರತಕ್ಕಂಥ ಸಾಹಸ ನೋಡಿದಾಗ ಆ ಹಿನ್ನೆಲೆಯಲ್ಲಿ ನನಗೆ ಈ ಸರ್ಕಾರದ ನುಡಿದಂತೆ ನಡೆದಿದ್ದೇವೆ ಅಂತ ಪ್ರತಿನಿತ್ಯ ಪುನರುಚ್ಚಾರ ಮಾಡೋದೇನಿದೆ ಅದು ನೋಡಿದಾಗ ಪಾಪ ಅನುಕಂಪ ಮೂಡೋದು ನನಗೆ ಈ ಸರ್ಕಾರದ ಬಗ್ಗೆ. ಅವರ 5 ಗ್ಯಾರಂಟಿಗಳು ನಾಡಿನ ಜನತೆಯ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥದ್ರಲ್ಲಿ ಅವರು ಯಶಸ್ಸು ಕಂಡಿದ್ರೆ ಇಷ್ಟೊಂದು ರೀತಿಯಲ್ಲಿ ಪ್ರತಿನಿತ್ಯ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪ್ರಚಾರ ಗಿಟ್ಟಿಸ್ಲಿಕ್ಕೇನು ಹೋಗಲಿಲ್ಲ. ನೀವು ನನ್ನೂ ಕೇಳ್ಬೋದು, ನೀವು ಅಧಿಕಾರ ನಡೆಸಿದ್ದೀರಿ, ನೀವು ಜಾಹೀರಾತುಗಳ ಮುಖಾಂತರ ಸರ್ಕಾರದ ಹಣ ವೆಚ್ಚ ಮಾಡಿ ನೀವು ಪ್ರಚಾರ ಪಡೆದಿರಬಹುದು ಅಂತ. ನಾನು ಆ ರೀತಿ ಸರ್ಕಾರದ ಹಣವನ್ನು ದುಂದು ವೆಚ್ಚ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಇದು ಈ ಸರ್ಕಾರದ ಈ 8 ತಿಂಗಳ ಅವಧಿಯಲ್ಲಿ ಈ 5 ಗ್ಯಾರಂಟಿಗಳ ಭಜನೆ ಒಂದು ಬಿಟ್ಟರೆ ಇನ್ನು ಯಾವುದರಲ್ಲಿ ಇವರು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ